ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 23ನೇ ಪ್ರಶ್ನೆನ ನೋಡೋಣ. ರಿಟ್ ಆಫ್ ಪ್ರೊಹಿಬಿಷನ್ ಈಸ್ ಆನ್ ಆರ್ಡರ್ ಇಶ್ಯೂಡ್ ಬೈ ದ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದನೇ ಆಪ್ಷನ್ ಬಂದ್ಬಿಟ್ಟು ಅ ಗೌರ್ಮೆಂಟ್ ಆಫೀಸರ್ ಪ್ರೊಹಿಬಿಟಿಂಗ್ ಹಿಮ್ ಫ್ರಮ್ ಟೇಕಿಂಗ್ ಅ ಪರ್ಟಿಕ್ಯುಲರ್ ಆಕ್ಷನ್. ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಪಾರ್ಲಿಮೆಂಟ್ ಆರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಟು ಪಾಸ್ ಅ ಲಾ ಆನ್ ಪ್ರೊಹಿಬಿಷನ್. ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಲೋವರ್ ಕೋರ್ಟ್ ಪ್ರೊಹಿಬಿಟಿಂಗ್ ಕಂಟಿನ್ಯೂಯೇಷನ್ ಆಫ್ ಪ್ರೊಸೀಡಿಂಗ್ ಇನ್ ದ ಕೇಸ್. ನಾಲ್ಕನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಗೌರ್ಮೆಂಟ್ ಪ್ರೊಹಿಬಿಟಿಂಗ್ ಇಟ್ ಫ್ರಾಮ್ ದ ಫಾಲೋಯಿಂಗ್ ಆನ್ ಅನ್ಕಾನ್ಸ್ಟಿಟ್ಯೂಷನಲ್ ಪಾಲಿಸಿ. ಸೊ ನಮಗೆ ಗೊತ್ತಿದೆ ಆರ್ಟಿಕಲ್ 32 ಮತ್ತು 226 ಇವೆರಡು ನಮಗೆ ರಿಟ್ ಬಗ್ಗೆ ಮಾತಾಡ್ತವೆ. ಅದರಲ್ಲಿ ಸುಪ್ರೀಂ ಕೋರ್ಟಿಗೆ ಆರ್ಟಿಕಲ್ 32 ಆಗುತ್ತೆ, ಹೈಕೋರ್ಟಿಗೆ ಆರ್ಟಿಕಲ್ 226 ಆಗುತ್ತೆ. ಅದರಲ್ಲಿ ಹಬೆಸ್ ಕಾರ್ಪಸ್ ಬರ್ತದೆ, ಮಂಡಮಸ್ ಬರ್ತದೆ, ಪ್ರೊಹಿಬಿಷನ್ ಬರ್ತದೆ, ಸರ್ಟೋರಿಯಾ ಬರ್ತದೆ ಮತ್ತು ಕೋ ವಾರಂಟೋ ಬರ್ತದೆ. ಇದನ್ನ ಬಗ್ಗೆ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ನಾವೊಂದು ಇಲ್ಲಿ ಆರ್ಟಿಕಲಿಗೆ ಹೋಗೋಣ. ಪ್ರೊಹಿಬಿಷನ್. ಸೊ ಇದನ್ನ ನಾವು ಸ್ಟೇ ಆರ್ಡರ್ ಅಂತಲೂ ಕರೀತಾರೆ. ದ ರಿಟ್ ಆಫ್ ಪ್ರೊಹಿಬಿಷನ್ ಈಸ್ ಅ ಲೀಗಲ್ ಟರ್ಮ್ ದಟ್ ಇಂಪ್ಲೈಸ್ ಟು ಪ್ರೊಹಿಬಿಟ್, ಪ್ರಿವೆಂಟ್, ಫಾರ್ಬಿಡ್ ಆರ್ ರಿಸ್ಟ್ರೇನ್ ಅಂಡ್ ಈಸ್ ಆಲ್ಸೋ ನೋನ್ ಆಸ್ ಸ್ಟೇ ಆರ್ಡರ್. It is a legal remedy that can be sought from higher court to prevent lower court, administrative body or tribunal from exceeding its jurisdiction on or acting unlawfully. ಇದು ಜುಡಿಷಿಯಲ್ ಅಥವಾ ಕ್ವಾಸಿ ಜುಡಿಷಿಯಲ್ ಬಾಡಿ ಮೇಲಷ್ಟೇ ವರ್ಕ್ ಆಗುತ್ತೆ. ಸೊ ಅದರಿಂದ ಇದು ಆಪ್ಷನ್ ಬಂದ್ಬಿಟ್ಟು ಸಿ ಆಗುತ್ತೆ ಆನ್ಸರ್. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.